ಹೇಳಿರೋ ಹಾಗೆ ಸಿರ್ಸಿ ಮಾರಿಕಾಂಬೆ ಜಾತ್ರೆ ಮುಗಿದ್ಮೇಲೂ ಕೂಡ 7 ಡೇಸ್ ಅಥವಾ 10 ಡೇಸ್ ಕಂಟಿನ್ಯೂ ಆಗುತ್ತೆ. ಅಂದರೆ ಗೇಮ್ಗಳಾಗಿರ್ಬೋದು ಮತ್ತು ಸ್ಟಾಲ್ಗಳು ಹಾಗೆಯೇ ಶಾಪ್ಸ್ಗಳು ಎಲ್ಲ ಕೂಡ. ನಾವು ಜಾತ್ರೆ ಶುರುವಾಗಿದ್ದಿನಿಂದ ಇಲ್ಲಿ ತನಕ ಯಾವುದೇ ಗೇಮನ್ನು ಆಡಿರಲಿಲ್ಲ. ಅಂದರೆ ಬೇರೆ ಬೇರೆ ಗೇಮನ್ನು ಅಥವಾ ಶೋಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿದ್ವಿ. ಮೂನ್ ವಾಕ್ ಶೋ ಆಗಿರ್ಬೋದು ಮತ್ತು ವೆಲ್ ಆಫ್ ಡೆತ್ ಗೇಮ್ ಮತ್ತು ಬೇರೆ ಬೇರೆ ಥರ ಶೋ ಎಲ್ಲ ನೋಡಿದ್ವಿ. ಬಟ್ ಇದರಲ್ಲಿ ಆಟ ಆಡಿರಲಿಲ್ಲ. ಜಾಯಿಂಟ್ ವೀಲ್ ಆಗಿರ್ಬೋದು, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್ ಬೇರೆ ಬೇರೆ ಥರ ಇರುತ್ತಲ್ವ, ಸೊ ಅದನ್ನು ಯಾವುದು ಆಟ ಆಡಿರಲಿಲ್ಲ. ಹಾಗಾಗಿ ಸಂಡೇ ಲಾಸ್ಟ್ ಅಂತ ಹೇಳಿದರು. ಸೊ ಅದಕ್ಕೆ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೆಕ್ಸ್ಟ್ ಡೇ ಗೊತ್ತಾಯಿತು ಇನ್ನು 2 ಡೇಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಸೋಮವಾರ, ಮಂಗಳವಾರ ಅಥವಾ ಬುಧವಾರ ಕೂಡ ಕಂಟಿನ್ಯೂ ಆಗ್ಬೋದು. बड़ा खेल लेकर आई खेलने वाले डैम समय पूरा हो रहा है और बारी आ रहा है। ಜಾತ್ರೆಯಲ್ಲಿ ಈ ರೀತಿ ಆಟ ಆಡಬೇಕು ಅಂದರೆ ತುಂಬ ಖುಷಿ ಅನಿಸುತ್ತಲ್ವ. ಯಾಕಂದರೆ ತುಂಬ ಸೌಂಡ್ಸ್ ಇರುತ್ತೆ, ಹಾಗೆಯೇ ಕಲರ್ಫುಲ್ ಆಗಿರುವಂಥ ಲೈಟಿಂಗ್ಸ್ ಇರುತ್ತೆ, ತುಂಬ ಜನರಿರ್ತಾರೆ. ಹಾಗಾಗಿ ಏನೋ ಒಂಥರ ಖುಷಿ ಅನಿಸುತ್ತೆ. ಕಾಶ್ವಿಗೆ ಇದು ಚಿಕ್ಕ ಮಕ್ಕಳು ಆಟ ಆಡೋದು ಗೇಮ್ ಇರುತ್ತಲ್ವ, ಕಾರಲ್ಲಿ ಕುತ್ಕೊಂಡು ಅದನ್ನು ಆಟ ಆಡಿಸಿದ್ವಿ. ಬಟ್ ಅವಳು 2-3 ಸಲ ಆಟ ಆಡಿದ್ಲು, ಇಲ್ಲಿ ನೋಡ್ತಿರ್ಬೋದು. ಸೊ ಹೆದರ್ತಾಳೆ ಅಂದ್ಕೊಂಡಿದ್ವಿ, ಬಟ್ ಅಷ್ಟೇನು ಹೆದರಿಲ್ಲ ಅವಳು. ಜಾಯಿಂಟ್ ವೀಲ್ ಮೇಲೆ ಕುತ್ಕೊಂಡಾಗ ಅದು ಟಾಪಲ್ಲಿ ಹೋಗಿರುತ್ತಲ್ವ, ಆವಾಗ ನಾನು ವಿಡಿಯೋನ ಮಾಡ್ಕೊಂಡಿದ್ದೆ. ನೋಡ್ತಿರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮೇಲಿಂದ ವ್ಯೂವನ್ನು ಕೆಳಗೆ ನೋಡೋಕ್ಕೆ. ಹಾಗಾಗಿ ಜಸ್ಟ್ ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನಿಮಗೆ ಇಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ನನಗೆ ತುಂಬ ಖುಷಿ ಆಯಿತು. ಅಕಸ್ಮಾತಾಗಿ ಮೇಲೆ ಹೋದಾಗ ಮಾರಿಕಾಂಬ ದೇವಸ್ಥಾನ ಕಾಣಿಸ್ತಿತ್ತು. ತುಂಬ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಯಾಕಂದರೆ ಜಾತ್ರೆ ಶುರುವಾದಾಗಿನಿಂದ ನಾವು ತಾಯಿ ಮಾರಿಕಾಂಬೆಯನ್ನು ಮಾತಂಗಿ ಚಪ್ಪರದಲ್ಲೇ ನೋಡ್ತಾ ಇದ್ವಿ. ಬಟ್ ಹಾಗಾಗಿ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಅಷ್ಟು ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿಂದ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಕೆಳಗಿಂದ ನೋಡಿದಾಗ ಪ್ರತಿಯೊಂದನ್ನು ಸಪ್ರೇಟಾಗಿ ನೋಡಬೇಕು. ಬಟ್ ನಾವು ಮೇಲಿಂದ ನೋಡಿದಾಗ ನೋಡಿ ಎಲ್ಲವೂ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಆಲ್ಮೋಸ್ಟ್ ಆಗಿ ನನಗೆ ಸಿರ್ಸಿ ಜಾತ್ರೆ ನೋಡಿದರೆ ಏನೋ ಒಂಥರ ಫ್ಯಾಂಟಸಿ ವರ್ಲ್ಡ್ ನೋಡ್ದಂಗೆ ಆಗುತ್ತೆ ಅಂತ. ಸೊ ಅದಂತೂ ಇವತ್ತು ಮೇಲಿಂದ ನೋಡಿದಾಗ ನಿಜವಾಗೂ ಹಾಗೆ ಅನಿಸ್ತು. ಸೊ ಜಾಯಿಂಟ್ ವೀಲಲ್ಲಿ ಕುತ್ಕೊಂಡಾಗಂತೂ ಎಷ್ಟು ಭಯ ಆಗ್ತಿತ್ತು ಅಂದರೆ ನಿಜವಾಗೂ ಈ ಕಡೆಯಿಂದ ಈ ಕಡೆ ಹೋಗುವಾಗ ಭಯ ಆಗಲ್ಲ, ಬಟ್ ಅದು ಕೆಳಗಿಳಿಯೋ ಟೈಮಲ್ಲಿ ನಿಜವಾಗೂ ಎಷ್ಟೊಂದು ಭಯ ಆಗುತ್ತಲ್ವ. ಹಾಗೆಯೇ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. 3 ಗೇಮನ್ನು ಆಡಿದ್ವಿ. ಕಾಶ್ವಿ ಕಾರಲ್ಲಿ ಕೂರಿಸಿದ್ವಿ. ನೆಕ್ಸ್ಟ್ ಡ್ರ್ಯಾಗನ್ ಆಟ ಒಂದು ಆಡಿ ಜಾಯಿಂಟ್ ವೀಲನ್ನು ಆಡಿಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಸ್ಕೇರಿ ಹೌಸ್ ತುಂಬ ಚೆನ್ನಾಗಿರುತ್ತೆ, ನೈಟ್ ಟೈಮಲ್ಲಿ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಟಿಕೆಟ್ ತೊಗೊಳ್ಳೋ ಟೈಮಲ್ಲಿ ಕಾಶ್ವಿ ತುಂಬ ಅಳ್ತಿದ್ಲು. ಹಾಗಾಗಿ ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ ಆಟ ಆಡಿಲ್ಲ. ಆಮೇಲೆ ನೋಡಿ ದೇವಿಕೆರೆ ಹತ್ರ ಎಲ್ಲ ಇಷ್ಟೊಂದು ಅಂಗಡಿ ಬಂದಿದೆ. ನನಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಅಂಗಡಿ ಬಂದಿದೆ ಅಂತ ಇಲ್ಲಿ.
ಇದೆಷ್ಟು? ಅದು ಬಲ್ಯ ಮಾರ ಚಾಪೆ ಭಾರಿ ಕಮ್ಮಿ ರೇಟ್ ಮಾರ. ಇದು ಒಂದು ಕಾಟನ್ ಚಾಪೆ ತಗೊಂಡ್ವಿ ನೋಡಿ, ಇದಕ್ಕೆ 250 ರೂಪಾಯಿ. ತುಂಬ ಚೆನ್ನಾಗಿದೆ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.